ನಾವು ಇವತ್ತಿನ ವಿಡಿಯೋದಲ್ಲಿ ಮುಲ್ಕ್ ರಾಜ್ ಆನಂದ್ ಅವರು ಬರೆದಿರುವಂತಹ ದ ಬಾರ್ಬರ್ಸ್ ಟ್ರೇಡ್ ಯೂನಿಯನ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮುಲ್ಕ್ ರಾಜ್ ಆನಂದ್ ಅವರು ನಮ್ಮ ಇಂಡಿಯಾದ ಫೇಮಸ್ ರೈಟರ್ ಆಗಿರ್ತಾರೆ ಮತ್ತು ಇವ್ರನ್ನ ಪಯೋನಿಯರ್ ಆಫ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಇವರು ತುಂಬ ಫೇಮಸ್ ಅಂತ ನೋಡಿದರೆ ಇವ್ರ ವರ್ಕ್ಸಲ್ಲಿ ಪುವರ್, ಅಪ್ರೆಸ್ಡ್, ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಆಫ್ ಸೊಸೈಟಿ ಅಂತ ಅವ್ರ ವರ್ಕ್ಸಲ್ಲಿ ನೋಡ್ಬೋದು. ಅಂದರೆ ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರು ಮತ್ತು ಶೋಷಣೆಗೆ ಒಳಗಾಗಿರುವಂಥ ವರ್ಗ ಏನಿರುತ್ತೆ ಸಮಾಜದಲ್ಲಿ, ಅವ್ರ ಬಗ್ಗೆ ಅವರು ತುಂಬ ಬರೀತಾರೆ. ಮತ್ತು ಇವರು ಫೇಮಸ್ ವರ್ಕ್ಸ್ ಅಂತ ಹೇಳಿದರೆ ನಾವು ಅನ್ಟಚಬಲ್, ಕೂಲಿ, ಟೂ ಲೀವ್ಸ್ ಮತ್ತು ಬರ್ಡ್ ಅಂತ ಹೇಳ್ಬೋದು. ಮತ್ತು ಇವರಿಗೆ ಪ್ರೆಸ್ಟೀಜಿಯಸ್ ಅವಾರ್ಡ್ ಸಿಕ್ಕಿದೆ, ದಟ್ ಈಸ್ ಪದ್ಮಭೂಷಣ್ ಅವಾರ್ಡ್ ಸಿಕ್ಕಿದೆ ಮತ್ತು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ. ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಚಂದು ಅಂತ ಒಂದು ಯಂಗ್ ಬಾರ್ಬರ್ ಇರ್ತಾನೆ. ಅವನು ತುಂಬ ಇಂಟೆಲಿಜೆನ್ಸ್, ಕರೇಜಿಯಸ್ ಆ್ಯಂಡ್ ಇನೋವೇಟಿವ್ ಆಗಿರ್ತಾನೆ. ಮತ್ತು ಅವನು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ವಿರುದ್ಧ ಹೋರಾಟ ಮಾಡ್ತಾನೆ. ಮತ್ತು ಅವನು ತನ್ನ ಪ್ರೊಫೆಷನ್ ಏನಿರುತ್ತೆ ಬಾರ್ಬರ್, ಸೊ ಅದನ್ನು ಅವನು ಡಿಗ್ನಿಟಿನ ಈ ಸ್ಟೋರಿಯಲ್ಲಿ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ನರೇಟರ್ ಇರ್ತಾರೆ, ನಮಗೆ ಏನು ಸ್ಟೋರಿ ಹೇಳ್ತಾ ಇರ್ತಾರೆ, ದಟ್ ಈಸ್ ಚಂದು ಇರ್ತಾರೆ. ಆ ಹುಡುಗನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾರೆ ಇವರು. ಮತ್ತು ಅವರು ಅಡ್ಮೈರ್ ಮಾಡ್ತಾರೆ, ಏನು ಕರೇಜ್ ಮತ್ತು ಡಿಟರ್ಮಿನೇಷನ್ ಏನು ಚಂದುದು ಇರುತ್ತೆ, ಅವರು ಅದನ್ನು ಅಡ್ಮಿರೇಷನ್ ಮಾಡ್ತಾರೆ. ಮತ್ತು ವಿಲೇಜ್ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ ಮತ್ತು ಅಪ್ಪರ್ ಕ್ಯಾಸ್ಟ್ ಪೀಪಲ್ ಇರ್ತಾರೆ. ಸೊ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಆರ್ಥೋಡಾಕ್ಸ್ ಸೋಷಿಯಲ್ ಸಿಸ್ಟಮ್ ಮತ್ತು ಕ್ಯಾಸ್ಟ್ ಸಿಸ್ಟಮನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ಅವರು ತುಂಬ ಕೀಳಾಗಿ ನೋಡ್ತಾರೆ ಲೋಯರ್ ಕ್ಯಾಸ್ಟ್ ಪೀಪಲ್ನ ಮತ್ತು ವರ್ಕರ್ಸ್ನ ಅಂತ ಇಲ್ಲಿ ನೋಡ್ಬೋದು. ಸೊ ಸ್ಟೋರಿ ಬಿಗಿನಿಂಗ್ನಲ್ಲಿ ನಮಗೆ ನರೇಟರ್ ಚಂದು ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಚಂದು ಏನಿರ್ತಾನೆ ಒಂದು ಬಾರ್ಬರ್ ಬಾಯ್ ಆಗಿರ್ತಾನೆ. ಓಕೆ, ಒಂದು ಕೂದಲನ್ನ ಕಟ್ ಮಾಡುವಂಥದ್ದು, ಕಟ್ಟಿಂಗ್ ಶಾಪ್ ಇರುವಂಥ ಒಂದು ಹುಡುಗ ಆಗಿರ್ತಾನೆ. ಸೊ ಇವನು ಇಂಪಾರ್ಟೆಂಟ್ ಫಿಗರ್ ಆಗಿರ್ತಾನೆ. ಈ ಇಂಪಾರ್ಟೆಂಟ್ ಫಿಗರ್ ಅಂತ ಹೇಳ್ಬೋದು ಈ ಸ್ಟೋರಿಯಲ್ಲಿ. ಯಾಕೆ ಅಂತ ಹೇಳಿದರೆ ಅವನು ಕ್ಯಾಸ್ಟಿಸಮ್ ಬಗ್ಗೆ ಇಲ್ಲಿ ಅದ್ರ ವಿರುದ್ಧ ಹೋಗ್ತಾನೆ. ಮತ್ತು ಈ ನರೇಟರ್ ಮತ್ತು ಈ ಚಂದು ಇರ್ತಾರೆ, ತುಂಬ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ. ಚಂದು ಅವನಿಗಿಂತ 6 ಮಂತ್ ಓಲ್ಡರ್ ಇರ್ತಾರೆ. ಮತ್ತು ಚಂದು ಟ್ಯಾಲೆಂಟ್ ಇರುತ್ತೆ. ಚಂದು ಏನು ಅಂತ ಹೇಳಿದರೆ ಒಂದು ಸ್ಕಿಲ್ ಇರುತ್ತೆ ಅವನ ಹತ್ರ, ಕ್ಯಾಚಿಂಗ್ ವ್ಯಾಸ್ಪ್ ಅಂತ ಹೇಳಿದರೆ ಒಂದು ಹುಳ ಥರ ಇರುತ್ತೆ ಅದು. ಸೊ ಅದನ್ನು ಅವನು ಹಿಡಿದ್ಬಿಟ್ಟು ಅದನ್ನು ದಾರ ಕಟ್ಬಿಟ್ಟು ಅದ್ರ ಜೊತೆ ಆಟ ಆಡ್ತಾನೆ. ಮತ್ತು ಅವನು ಪೇಪರ್ ಕೈಟ್ಗಳನ್ನು ಮಾಡ್ತಾ ಇರ್ತಾನೆ, ತುಂಬ ಚೆನ್ನಾಗಿ ಬ್ಯಾಲೆನ್ಸನ್ನು ಮಾಡ್ತಾನೆ. ಮತ್ತು ಅಕಾಡೆಮಿಕ್ ಡಿಫ್ರೆನ್ಸಸ್ ಅಂತ ನೋಡಿದರೆ ಚಂದು ತುಂಬ ಪುವರ್ ಇರ್ತಾರೆ, ಮ್ಯಾಥಮೆಟಿಕ್ಸಲ್ಲಿ ತುಂಬ ಪುವರ್ ಇರ್ತಾನೆ. ಬಟ್ ಅವನು ಹೆರಿಡಿಟರಿ ಏನು ವರ್ಕ್ ಇರುತ್ತೆ ಅವ್ರ ಫಾದರಿಂದು ಬಾರ್ಬರ್ ಆಗಿ, ಅದನ್ನು ಅವನು ಮುಂದೆ ನಡೆಸ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಅವನು ತುಂಬ ಎಕ್ಸೈಲ್ಡ್ ಇರ್ತಾನೆ, ಅಂದರೆ ತುಂಬ ಚೆನ್ನಾಗಿ ಪೋಯಿಟ್ರಿನ ರಿಸೈಡ್ ಮಾಡ್ತಾನೆ. ಮತ್ತು ಮೆಮೊರಿ ಪವರ್ ಒಂದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಹೋಲ್ ಪೇಜಸ್ ಆಫ್ ಪ್ರೋಸನ್ನು ತುಂಬ ಚೆನ್ನಾಗಿ ಅವನು ಮೆಮೊರೈಸ್ ಮಾಡ್ತಾನೆ, ರಿಪೀಟ್ ಮಾಡ್ತಾನೆ. ಸೊ ಇಲ್ಲಿ ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್ ಇರುತ್ತೆ. ನರೇಟರ್ಸ್ ಮದರ್ ಏನು ಮಾಡ್ತಿರ್ತಾರೆ, ಚಂದು ಮೇಲೆ ತುಂಬ ಸಿಟ್ಟು ತೋರಿಸ್ತಾ ಇರ್ತಾರೆ. ಓಕೆ, ಸೊ ನರೇಟರ್ ಏನಿರ್ತಾರೆ ಅಪ್ಪರ್ ಕ್ಯಾಸ್ಟಿಗೆ ಸೇರಿರ್ತಾರೆ, ಚಂದು ಏನಿರ್ತಾನೆ ಲೋಯರ್ ಕ್ಯಾಸ್ಟಿಗೆ ಸೇರಿರ್ತಾನೆ. ಸೊ ಅದಕ್ಕೆ ನರೇಟರ್ ಮದರ್ ಯಾವಾಗಲೂ ಚಂದು ಮೇಲೆ ತುಂಬ ಸಿಟ್ಟು ಮಾಡ್ತಾ ಇರ್ತಾರೆ ಮತ್ತು ಅವರಿಗೆ ಡಿಸ್ಕರೇಜ್ ಮಾಡ್ತಾ ಇರ್ತಾರೆ. ಅಂದರೆ ನರೇಟರ್ ಜೊತೆ ಆಟ ಆಡಬೇಡ ಮತ್ತು ಲೋಯರ್ ಕ್ಯಾಸ್ಟ್ ಪೀಪಲ್ ಜೊತೆ ಆಟ ಆಡಬೇಡ ಅಂತ ನರೇಟರ್ಗೆ ಅವ್ರ ತಾಯಿ ಹೇಳ್ತಾ ಇರ್ತಾರೆ. ನರೇಟರ್ ವಾರ್ಡ್ರೋಬ್ ಮತ್ತು ಚಂದು ವಾರ್ಡ್ರೋಬ್ಸ್ ತುಂಬ ಡಿಫ್ರೆಂಟ್ ಇರುತ್ತೆ. ನರೇಟರ್ ತುಂಬ ಬರ್ಡನ್ ಫೀಲ್ ಮಾಡ್ತಾ ಇರ್ತಾರೆ. ಅವರು ಏನು ಬಟ್ಟೆ ಇರುತ್ತೆ, ಹೈಯರ್ ಕ್ಯಾಸ್ಟ್ ಅಟೈರ್, ಅಂದರೆ ಅವ್ರ ಕ್ಲಾತಿಂಗ್ ಸಿಸ್ಟಮ್ ಏನಿರುತ್ತೆ, ಅವ್ರ ಡ್ರೆಸ್ ಇರುತ್ತೆ, ಅವರಿಗೆ ನರೇಟರಿಗೆ ಇಷ್ಟ ಆಗ್ತಿರಲ್ಲ. ಅವರು ಕಾಟನ್ ಟ್ರೌಸರ್, ಸಿಲ್ಕ್ ಟರ್ಬನ್ನು, ಸೊ ಇದನ್ನೆಲ್ಲ ಹಾಕ್ಕೊಂಡಿರ್ತಾರೆ, ಅವರಿಗೆ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ. ಮತ್ತು ಅವರು ಚಂದು ಫ್ರೀಡಮನ್ನು ನೋಡಿ, ಅವ್ರ ಬಟ್ಟೆ ನೋಡಿ ಅವರಿಗೆ ಒಂಥರ ಖುಷಿ ಆಗುತ್ತೆ. ಅಂದರೆ ಏನಂತ ಹೇಳಿದರೆ ಅವನು ಚಂದು ತುಂಬ ಕಂಫರ್ಟಬಲ್ ಹಾಕಿರ್ತಾನೆ ಅವನು. ಸೊ ಅವನು ಖಾಕಿ ಬಟ್ಟೆ ಹಾಕ್ಕೊಂಡಿರ್ತಾನೆ, ಬ್ಲ್ಯಾಕ್ ವೆಲ್ವೆಟ್ ವೆಸ್ಟ್ ಸ್ಕಾಟ್ ಹಾಕ್ಕೊಂಡಿರ್ತಾನೆ, ರೌಂಡ್ ಫೆಲ್ಟ್ ಕ್ಯಾಪ್ ಹಾಕ್ಕೊಂಡಿರ್ತಾನೆ. ಅವನು ಚಂದ ತುಂಬ ಕಂಫರ್ಟಬಲ್ ಇರ್ತಾನೆ ಅವನ ಬಟ್ಟೆಯಲ್ಲಿ. ಬಟ್ ನರೇಟರ್ ತುಂಬ ಡಿಸ್ಕಂಫರ್ಟ್ ಇರುತ್ತೆ. ಅವರು ಸೀಕ್ರೆಟ್ಲಿ ಎನ್ವಿ ಆಗ್ತಾ ಇರುತ್ತೆ, ಚಂದು ಎಷ್ಟು ಆರಾಮಾಗಿದ್ದಾನಲ್ಲ, ಎಷ್ಟು ಅವ್ನ ಕ್ಲಾತ್ ಎಷ್ಟು ಫ್ರೀ ಆಗಿರ್ತಾನೆ, ಎಷ್ಟು ಕಂಫರ್ಟಬಲ್ ಇದ್ದಾನೆ ಅಂತ ನರೇಟರ್ಗೆ ಒಂದು ಕಡೆ ಏನೋ ಒಂದು ಎನ್ವಿ ಆಗ್ತಾ ಇರುತ್ತೆ. ನೆಕ್ಸ್ಟು ಫ್ರೀಡಮ್ ಆಫ್ ಮೂಮೆಂಟ್. ಸೊ ಇಲ್ಲಿ ಚಂದು ಫಾದರ್ ತೀರ್ಕೊಂಡು ಬಿಟ್ಟಿರ್ತಾರೆ. ಸೊ ಪ್ಲೇಗ್ ಬಂದಿರುತ್ತೆ, ಅದಕ್ಕೋಸ್ಕರ ಅವ್ರ ತಂದೆ ತೀರ್ಕೊಂಡಿರ್ತಾನೆ. ಸೊ ಚಂದುಗೆ ಇವಾಗ ಕಂಪ್ಲೀಟ್ ಫ್ರೀಡಮ್ ಸಿಕ್ಬಿಡುತ್ತೆ, ಅವನಿಗೆ ಯಾರೂ ಬೈಯೋರಿರಲ್ಲ. ಸೊ ಅವನು 6 ಮೈಲ್ಸ್ ಟೌನಿಗೆ ಹೋಗ್ತಾ ಇರ್ತಾನೆ. ಓಕೆ, ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಇವನು ಫ್ರೀಡಮನ್ನು ಎಂಜಾಯ್ ಮಾಡ್ತಾ ಇರ್ತಾನೆ. ಬಟ್ ನರೇಟರ್ ಪರಿಸ್ಥಿತಿ ಹಾಗಿರಲ್ಲ, ಅವರು ಯಾವತ್ತೂ ಮನೆಯಲ್ಲೇ ಇರಬೇಕಾಗತ್ತೆ. ಸೊ ಟೌನ್ ಗಿಫ್ಟ್ಸ್ ಆ್ಯಂಡ್ ಸ್ಟೋರೀಸ್. ಸೊ ಇವಾಗ ನರೇಟರ್ ಕೇವಲ ಅವರು ಸ್ಕೂಲಲ್ಲೇ ಇರಬೇಕಾಗುತ್ತೆ, ಆದರೆ ಚಂದು ಸ್ಕೂಲಿಂದ ಹೊರಗಡೆ, ಅವ್ನು ಸ್ಕೂಲಿಗೆ ಹೋಗ್ತಾ ಇರಲ್ಲ, ಬಟ್ ಸಿಟಿಯೆಲ್ಲ ಅವನು ಅಡ್ಡಾಡ್ತಾ ಇರ್ತಾನೆ. ಸೊ ಚಂದು ಏನು ಮಾಡ್ತಾನೆ, ಟೌನಿಂದ ಬರಬೇಕಾದ್ರೆ ಗಿಫ್ಟ್ಗಳನ್ನು ತರ್ತಾ ಇರ್ತಾನೆ. ಏನು ಗಿಫ್ಟ್ ಅಂದರೆ ಪೇಂಟ್ ಬ್ರಷಸ್ ತರ್ತಿರ್ತಾನೆ, ವೈಟ್ ಚಾಕ್ಸ್ ತರ್ತಿರ್ತಾನೆ, ಮತ್ತು ವಂಡರ್ಫುಲ್ ಸ್ಟೋರಿ, ಸಿಟಿಯಲ್ಲಿ ಏನೇನು ಅವನಿಗೆ ಅನುಭವ ಆಗಿರುತ್ತೆ ಅದನ್ನೆಲ್ಲ ನರೇಟರ್ಗೆ ಬಂದು ಅವನು ಹೇಳ್ತಾ ಇರ್ತಾನೆ. ಚಂದು ಸಿಟಿಗೆ ಹೋದಾಗ ಅಲ್ಲಿ ಬ್ರಿಟಿಷ್ ಸ್ಟೈಲಿಂದ ತುಂಬ ಇಂಪ್ರೆಸ್ ಆಗ್ತಾನೆ. ಚಂದು ಹೇಳ್ತಾನೆ, ಸಿಟಿಯಲ್ಲಿ ಹೋದಾಗ ಅವನು
ಅವನೇನು ಅಬ್ಸೆಷನ್ ಏನಿರುತ್ತೆ, ಅವನು ಸಫಿಸ್ಟಿಕೇಟೆಡ್ ಕ್ಲೋತಿಂಗ್ ಸಿಸ್ಟಮ್ ಏನಿರುತ್ತೆ ಬ್ರಿಟಿಷ್ ಅವ್ರದ್ದು, ಲೈಕ್ ಬ್ರಿಟಿಷ್ ಸಾಹೇಬು, ಲಾಯರ್ಸು, ಯಂಗ್ ಡಾಕ್ಟರ್ ನೇಮ್ ಖಾನ್ ಅನ್ನೋರು. ಸೊ ಇವರೆಲ್ಲ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಚಂದುಗೆ ತುಂಬ ಇಷ್ಟ ಆಗಿರುತ್ತೆ. ಮತ್ತು ಅವನು ಪ್ಲ್ಯಾನ್ ಮಾಡ್ತಾನೆ ಡ್ರೆಸ್ಸಿಂಗ್ ಪ್ಲ್ಯಾನ್ ಅಂತ. ಸೊ ಏನು ಮಾಡ್ತಾನೆ, ಚಂದು ನರೇಟರ್ಗೆ ಅಡ್ವೈಸ್ ಕೇಳ್ತಾನೆ, ವೆದರ್ ಡ್ರೆಸ್ಸಿಂಗ್ ಲೈಕ್ ಅ ಮಾಡರ್ನ್ ಡಾಕ್ಟರ್ ಮೇಕ್ ಹಿಮ್ ಲುಕ್ ಮೋರ್ ಡಿಗ್ನಿಫೈಡ್. ಅವನು ನರೇಟರ್ಗೆ ಕೇಳ್ತಾನೆ ಚಂದು, ನಾನು ಕೂಡ ಏನು ಈ ಮಾಡರ್ನ್ ಡಾಕ್ಟರ್ಸ್ ಎಲ್ಲ ಹಾಕ್ಕೊಂಡಿರುವಂಥ ಬಟ್ಟೆ ಹಾಕ್ಕೊಂಡ್ರೆ ನಾನು ಕೂಡ ತುಂಬ ರೆಸ್ಪೆಕ್ಟ್, ಸಮಾಜದಲ್ಲಿ ನನಗೂ ತುಂಬ ಗೌರವ ಸಿಗುತ್ತಾ ಅಂತ ಅವನು ಕೇಳ್ತಾನೆ. ಆವಾಗ ನರೇಟರ್ ಎಂಥೂಸಿಯಾಸ್ಟಿಕಲಿ ಸಪೋರ್ಟ್ ಮಾಡ್ತಾರೆ. ಹೌದು, ಸಪೋರ್ಟ್ ಮಾಡ್ತಾರೆ, ನೀನು ಆ ಥರ ಬಟ್ಟೆ ಹಾಕು ಅಂತ ಅವರು ಸಪೋರ್ಟ್ ಮಾಡ್ತಾರೆ. ಸೊ ನರೇಟರ್ ಅಡ್ವೈಸನ್ನು ಕೇಳಿಬಿಟ್ಟು ನೆಕ್ಸ್ಟ್ ಡೇ ಅವನು ದ ನ್ಯೂ ಔಟ್ಫಿಟ್ ಡೆಬ್ಯೂ ಅಂತ ಹೇಳ್ತಾರೆ. ಸೊ ಇಲ್ಲಿ ಚಂದು ಏನು ಮಾಡ್ತಾನೆ ಅಂದರೆ ಡ್ರೆಸ್ಅಪ್ ಮಾಡ್ಕೊಂಡು ಬಿಡ್ತಾನೆ. ಯಾವ ರೀತಿ ಅಂತ ವೈಟ್ ಟರ್ಬನ್ ಹಾಕ್ಕೊತಾನೆ, ವೈಟ್ ರಬ್ಬರ್ ಕೋಟ್ ಹಾಕ್ಕೊತಾನೆ, ಪಾಮ್ ಶೂಸನ್ನ ಹಾಕ್ಕೊಂಡು ಲೆದರ್ ಬ್ಯಾಗ್ ಇಟ್ಕೊಂಡು ಬರ್ತಾನೆ. ಅವನು ಡೈಲಿ ಶೇವಿಂಗ್ ಕೆಲಸಕ್ಕೆ ಅವನು ಹೋಗ್ತಾ ಇರ್ತಾನೆ. ಸೊ ನೋಡೋದಕ್ಕೆ ಅವನು ಸೇಮ್ ಡಾಕ್ಟರ್ ರೀತಿ ಕಾಣ್ತಾ ಇರ್ತಾನೆ. ಸೊ ಇದನ್ನು ನೋಡಿಬಿಟ್ಟು ಅಲ್ಲಿರುವಂಥ ಲ್ಯಾಂಡ್ ಲಾರ್ಡ್ಸ್ ಏನು ಮಾಡಿಬಿಡ್ತಾರೆ, ಅವನಿಗೆ ಇನ್ಸಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಲ್ಯಾಂಡ್ ಲಾರ್ಡ್ ಮನೆಗೆ ಬರ್ತಾನೆ ಅವನು. ಸೊ ಲ್ಯಾಂಡ್ ಲಾರ್ಡ್ ಏನಾಗಿರ್ತಾರೆ, ಬಿಜಯ್ ಚಂದ್ಸ್ ಹೌಸ್ ಆಗಿರುತ್ತೆ. ಅವ್ರ ಮನೆಗೆ ಬಂದಾಗ ಅವರು ತುಂಬ ಸಿವಿಯರ್ಲಿ ಇನ್ಸಲ್ಟ್ ಮಾಡ್ತಾರೆ ಚಂದುಗೆ, ಫಾರ್ ವೇರಿಂಗ್ ಅಪ್ಪರ್ ಕ್ಲಾಸ್ ಕ್ಲೋತ್ಸ್, ಅಂದರೆ ಅಪ್ಪರ್ ಕ್ಲಾಸ್ ಬಟ್ಟೆನ ಹಾಕ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಅವರು ಇನ್ಸಲ್ಟ್ ಮಾಡ್ತಾರೆ. ಡಿಫೇಲಿಂಗ್ ಕ್ಲೋತ್ಸ್ ಅಂದರೆ ಆ ಕ್ಲೋತನ್ನು ಅಪವಿತ್ರ ಮಾಡಿಬಿಟ್ಟು ಇವನು ಹಾಕ್ಕೊಂಡು. ಸೊ ಅವನನ್ನು ಬೈತಾರೆ, ಸನ್ ಆಫ್ ಎ ಪಿಗ್ ಅಂತ ಅವನಿಗೆ ಬೈತಾರೆ. ಇಲ್ಲಿಂದ ಹೋಗಿಬಿಡು ಅಂತ ಅವರು ಚೆನ್ನಾಗಿ ಅವನಿಗೆ ಬೈದ್ಬಿಡ್ತಾರೆ. ಸೊ ಚಂದು ಡಿಫೆಂಡ್ ಮಾಡ್ತಾನೆ. ಚಂದು ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅವನು ಬರೀ ಡಾಕ್ಟರ್ ಯೂನಿಫಾರ್ಮ್ ಹಾಕ್ಕೊಂಡಿರೋದು ಅಷ್ಟೇ ಅಂತ ಹೇಳ್ತಾನೆ. ಬಟ್ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಅವನಿಗೆ ಬೆದರಿಕೆ ಆಗಿಬಿಡ್ತಾರೆ, ಹೆದರಿಸ್ಬಿಡ್ತಾರೆ. ಸೊ ಫೈನಲಿ ಅವ್ರ ಮನೇನ ಅವರು ಏನು ಕೌ ಡಂಗ್ ಇರುತ್ತೆ ಅದರಿಂದ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಬ್ಯೂಸ್ ಮಾಡ್ತಾರೆ, ಸಾಹುಕಾರ ಇರ್ತಾರೆ, ಕ್ರಾಫ್ಟ್ ಮೆನ್ ಇರ್ತಾರೆ. ಚಂದು ಹೋಗಬೇಕಾದ್ರೆ ಅವರೆಲ್ಲರೂ ಅವ್ರನ್ನ ವರ್ಬಲಿ ಅಬ್ಯೂಸ್ ಮಾಡ್ತಾರೆ, ಬೈತಾ ಇರ್ತಾರೆ. ತನ್ನುರಾಮ್ ಅನ್ನೋರು ಬೈತಾರೆ, ಲೈಕ್ ವಿಲೇಜ್ ಸಾಹುಕಾರ ಏನು ಮನಿ ಲೆಂಡರ್ಸ್ ಇರ್ತಾರೆ, ಅವರು ಸಹ ಅವನ ಮೇಲೆ ತುಂಬ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ಯಾ ನೀನು, ಲೋಯರ್ ಕ್ಯಾಸ್ಟು, ಕೀಳ್ ಜಾತಿ ಅವನು, ಈ ಥರ ಬಟ್ಟೆ ನೀನೆಲ್ಲ ಹಾಕ್ಕೊಳ್ಬಾರ್ದು ಅಂತ ಅವನಿಗೆ ತುಂಬ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಅವನ್ನ ಕ್ಯಾಸ್ಟ್ ಹ್ಯುಮಿಲಿಯೇಷನ್ ಮಾಡ್ತಾರೆ, ಅವನಿಗೆ ತುಂಬ ಜಾತಿ ಮೇಲೆ ಅವಮಾನ ಮಾಡ್ತಾರೆ. ಪಂಡಿತ್ ಪರಮಾನಂದ್ ಅವನು ಬಂದುಬಿಟ್ಟು ಅವರು ಮತ್ತು ಲ್ಯಾಂಡ್ ಲಾರ್ಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಅವರು ಅಬ್ಯೂಸ್ ಮಾಡ್ತಾರೆ. ಸೊ ಹೇಳ್ತಾರೆ ಅವನು ಲೋಯರ್ ಕ್ಯಾಸ್ಟ್ ಆಗಿಬಿಟ್ಟು ಅಪ್ಪರ್ ಕ್ಲಾಸ್ ಬಟ್ಟೆನ ಹಾಕ್ಕೊಂಡಿದ್ದಾನೆ, ಮತ್ತು ಅವನು ಎಲ್ಲ ಕಡೆ ಹೋಗ್ಬಿಟ್ಟು ಅದನ್ನು ಅಪವಿತ್ರ ಮಾಡ್ತಾ ಇದ್ದಾನೆ ಬಟ್ಟೆನ ಅಂತ ಹೇಳಿಬಿಟ್ಟು ಅವನಿಗೆ ಚೆನ್ನಾಗಿ ಬೈತಾರೆ. ಅವನಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ, ಅಂದರೆ ಈ ಥರ ಬಟ್ಟೆ ಹಾಕ್ಕೊಂಡು ಅಪ್ಪರ್ ಕ್ಯಾಸ್ಟ್ ಪೀಪಲಿಗೆ ಶೇವಿಂಗ್ ಮಾಡುವಂಥ ಅಧಿಕಾರ ಇಲ್ಲ, ಅವನನ್ನು ಇಲ್ಲಿಂದ ಓಡಿಸ್ಬಿಡ್ರಿ ಅಂತ ಬೈತಾರೆ. ಚಂದು ಇದನ್ನೆಲ್ಲ ಕೇಳಿಸ್ಕೊಂಡು ಅವನಿಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅವನು ಸೈಲೆಂಟಾಗಿ ಅಲ್ಲಿಂದ ಬಂದುಬಿಡ್ತಾನೆ ಮತ್ತು ಅವನು ತುಂಬ ಡೀಪ್ಲಿ ಡಿಸ್ಟರ್ಬ್ ಆಗಿರ್ತಾನೆ. ಸೊ ನೆಕ್ಸ್ಟು ಮೀಟಿಂಗ್ ಚಂದೂಸ್ ಮದರ್ ಏನಿರ್ತಾರೆ, ಕ್ಯಾಂಟೆನ್ಕರಸ್ ವುಮೆನ್ ಆಗಿರ್ತಾರೆ. ಅವರು ಕ್ಯಾಂಟೆಕರಸ್ ಅಂತ ಹೇಳಿದ್ರೆ ತುಂಬ ಜಗಳ ಮಾಡ್ತಾರಲ್ಲ, ಅವ್ರನ್ನ ಕ್ಯಾಂಟೆನ್ಕರಸ್ ಅಂತ ಹೇಳ್ತಾರೆ. ಅವರು ಲೋಯರ್ ಕ್ಯಾಸ್ಟ್ ವುಮೆನ್ ಆಗಿರ್ತಾರೆ. ಅವರು ಡಿಕೇಡ್ಸ್ ಆಫ್ ಅಪ್ಪರ್ ಕ್ಯಾಸ್ಟ್ ಹ್ಯುಮಿಲಿಯೇಷನ್, ಅಂದರೆ ಜಾತಿಯಿಂದ ಅವರು ತುಂಬ ಅವಮಾನಕ್ಕೆ ಒಳಗಾಗಿರ್ತಾರೆ, ತುಂಬ ಶೋಷಣೆಗೊಳಗಾಗಿರ್ತಾರೆ. ಮತ್ತು ಅವ್ರ ನೆರೇಟರ್ ಜೊತೆ ಬ್ಯಾಂಟರ್ಸ್ ಅಂತ ಹೇಳಿದರೆ ಜೋಕ್ ಮಾಡ್ಕೊಂಡು, ತಮಾಷೆ ಮಾಡ್ಕೊಂಡು ನೆರೇಟರ್ಗೆ ಮಾತಾಡಿಸ್ತಾರೆ ಅವರು. ಮತ್ತು ನೆರೇಟರ್ಗೆ ಮಾತಾಡಿಸ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಚಂದು ಸಿಟಿಗೆ ಹೋಗಿರ್ತಾನೆ, ಟೌನಿಗೆ ಹೋಗಿರ್ತಾನೆ, ಅಲ್ಲಿ ದುಡ್ಡು ಮಾಡಬೇಕು ಅಂತ ಅವನು ಹೋಗಿರ್ತಾನೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ನೆಕ್ಸ್ಟು ಸ್ಟ್ರೈಕ್ ಪ್ರಪೋಸಲ್. ಲೇಟರ್ ಆಫ್ಟರ್ನೂನ್ ಚಂದು ನರೇಟರ್ಗೆ ಮೀಟ್ ಆಗ್ತಾನೆ. ಅಲ್ಲಿ ಅವನು ಒಂದು ಪ್ಲ್ಯಾನನ್ನು ರಿವೀಲ್ ಮಾಡ್ತಾನೆ. ಸೊ ಹೇಳ್ತಾನೆ ನರೇಟರ್ಗೆ ಅವನು ಸ್ಟ್ರೈಕ್ ಮಾಡಬೇಕು ಅಂತ ಇದ್ದಾನೆ. ಸೊ ಅವನು ನೋ ಲಾಂಗರ್ ಗೋಯಿಂಗ್ ಟು ದ ಹೌಸಸ್ ಆಫ್ ದಿ ಆರ್ಥೋಡಾಕ್ಸ್ ಇಡಿಯಟ್ ಅಂತ ಹೇಳ್ತಾನೆ. ಅಂದರೆ ಅವನು ಇನ್ಮೇಲಿಂದ ಏನು ಅಪ್ಪರ್ ಕ್ಯಾಸ್ಟ್ ಮನೆಗಳಿಗೆ ಹೋಗಿ ಅಲ್ಲಿ ಅವ್ರ ಮನೆಗೆ ಹೋಗಿ ಶೇವ್ ಮಾಡೋದಿಲ್ಲ, ಸೊ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಮತ್ತು ಹೇಳ್ತಾನೆ ಪರ್ಚೇಸಿಂಗ್ ಎ ಬೈಸೈಕಲ್, ಅವನು ಒಂದು ಬೈಸೈಕಲ್ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದಾನೆ. ಸೊ ಅದೇನಾಗಿರುತ್ತೆ, ಒಂದು ಜಪಾನೀಸ್ ಸೈಕಲ್ ಆಗಿರುತ್ತೆ, ಅದು ₹5 ಸಿಗುತ್ತೆ. ಸೊ ಅದರಿಂದ ಅವನೇನು ಮಾಡ್ತಾನೆ, ರೈಡ್ ಮಾಡ್ಬೋದು. ಸೊ ಟೌನಿಗೆ ಹೋಗ್ಬಿಟ್ಟು ಡೈಲಿ ಬೈಸೈಕಲ್ ರೈಡ್ ಮಾಡ್ಕೊಂಡು ಟೌನಿಗೆ ಹೋಗ್ಬಿಟ್ಟು ಡೈಲಿ ಅವನು ಅರ್ನ್ ಮಾಡ್ಬೋದು, ಮತ್ತು ಈ ವಿಲೇಜನ್ನು ಬಿಟ್ಬಿಟ್ಟು ಹೋಗ್ಬೋದು. ಅವರಿಗೆ ಒಂದು ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ಅವನು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ಅದನ್ನು ನರೇಟರ್ಗೆ ಹೇಳ್ತಾನೆ. ಸೊ ಏನು ಅವ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ, ಅವನು ಬೈಸೈಕಲ್ ರೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನರೇಟರ್ ತುಂಬ ಅವನಿಗೆ ಹೆಲ್ಪ್ ಮಾಡ್ತಾರೆ. ಸೊ ರೈಡಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅವನಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅದು ತುಂಬ ಟಾಪ್ ಹೆವಿ ಬೈಸೈಕಲ್ ಆಗಿರುತ್ತೆ. ಸೊ ಒಂದು ಕಾಮಿಕಲ್ ಫಾಲ್ ಆಗುತ್ತೆ. ಸೊ ಏನು ಚಂದು ಸೈಕಲ್ ಕಲಿಬೇಕಾದ್ರೆ ಏನಾಗುತ್ತೆ, ಅವನು ಗ್ರಿಪ್ಪನ್ನು ಜಾರ್ಬಿಟ್ಟು ಏನಾಗುತ್ತೆ, ಸೊ ಹಿ ಲೂಸ್ ಹಿಸ್ ಗ್ರಿಪ್. ಸೊ ಅದೇನು ಮಾಡುತ್ತೆ ಅಂದರೆ ಚಂದು ಬೀಳೋ ರೀತಿ ಮಾಡಿಬಿಡುತ್ತೆ. ಸೊ ಅಲ್ಲಿರುವಂಥ ಎಲ್ಡರ್ಸ್ ಎಲ್ಲ ಏನು ಅಪ್ಪರ್ ಕ್ಯಾಸ್ಟ್ ಎಲ್ಲ ಪೀಪಲ್ ಏನಿರ್ತಾರೆ, ಲ್ಯಾಂಡ್ ಲಾರ್ಡ್, ಸೌಕರ್ಸ್, ಅವರೆಲ್ಲ ಅವರು ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಜೋರಾಗಿ ನಗ್ತಾ ಇರ್ತಾರೆ. ಮತ್ತು ಚಂದುಗೆ ಇನ್ಸಲ್ಟ್ ಮಾಡ್ತಾರೆ. ಅಪ್ಸ್ಟೈಡ್, ಯು ಸರ್ವ್ ಯು ರೈಟ್ ಯು ಅಪ್ಸ್ಟರ್ಡ್ ಅಂತ ಹೇಳ್ತಾರೆ. ಅಂದರೆ ನೀನು ತುಂಬ ನಿನಗೆ ತುಂಬ ದುರಂಕಾರಿ, ನೀನು ತುಂಬ ಜಂಬ, ನಿನಗೆ ಹೀಗೆ ಆಗಬೇಕು ಅಂತ ಅವರೆಲ್ಲರೂ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಸೊ ಚಂದು ಇದರಿಂದ ಎಂಬರೇಸ್ ಆಗಿಬಿಟ್ಟು ಏನು ಮಾಡ್ತಾನೆ,
ಅವನು ಹೇಳ್ತಾನೆ, ಕಾನ್ಫಿಡೆಂಟಾಗಿ ಹೇಳ್ತಾನೆ. ಸೊ ಇವನು ಒನ್ ಟೈಮಲ್ಲಿ ಬೈಸಿಕಲ್ ಕಲ್ತು ಅವರನ್ನು ತುಂಬ ಶೇಮ್ಫುಲ್ ಫೀಲ್ ಮಾಡಿಸ್ತಾನೆ ಅಂತ ಅವನು ಇಲ್ಲಿ ಹೇಳ್ತಾನೆ. ಅವನು ಸಕ್ಸಸ್ಫುಲ್ಲಾಗಿ ಬೈಸಿಕಲ್ ಕಲಿತೀನಿ ಅಂತ ಕಾನ್ಫಿಡೆಂಟಾಗಿ ಚಂದು ಇಲ್ಲಿ ಹೇಳ್ತಾನೆ. ಸೊ ಚಂದು ಹೇಳ್ದಂಗೆ ಅವನು ತುಂಬ ಚೆನ್ನಾಗಿ ಏನು ಬೈಸಿಕಲ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಕಲಿತಾನೆ ಬೈಸಿಕಲ್ ಆ್ಯಕ್ಚುಲಿ. ಸೊ ಚಂದು ಸಕ್ಸಸ್ಫುಲಿ ಬೈಸಿಕಲನ್ನು ಕಲಿತಾನೆ. ಸೊ ಕರೆಕ್ಟಾಗಿ ಬ್ಯಾಲೆನ್ಸನ್ನು ಮಾಡೋದು ಕಲಿತಾನೆ ಅವನು. ನೆಕ್ಸ್ಟು ಇವನು ಚಂದು ಸ್ಟ್ರೈಕ್ ಮಾಡಿರ್ತಾನೆ. ಅವನು ಮನೆಗೆ ಹೋಗಿ ಅಪ್ಪರ್ ಕ್ಯಾಸ್ಟ್ ಮನೆಗೆ ಹೋಗಿ ಅವನು ಶೇವಿಂಗ್ ಮಾಡೋದಿಲ್ಲ ಅಂತ ಸ್ಟ್ರೈಕ್ ಮಾಡಿರ್ತಾನೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನರೇಟರ್ನ ಚಂದು ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲಿ ವಿಲೇಜರ್ಸ್ ಎಲ್ಲ ಎಲ್ಡರ್ಸ್ ಏನು ಮಾಡಿರ್ತಾರೆ, ಒಂದು ಟ್ರೀ ಅಂಡರಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಅಲ್ಲಿ ಅವ್ರು ಅಬ್ಸರ್ವ್ ಮಾಡ್ತಾರೆ. ಸೊ ಲ್ಯಾಂಡ್ ಲಾರ್ಡ್ ಫೇಸ್ ಎಲ್ಲ ಏನಾಗ್ಬಿಟ್ಟಿರುತ್ತೆ, ಡರ್ಟಿ ಆಗಿಬಿಡುತ್ತೆ, ಥಿಕ್ಕು ತುಂಬ. ಏನು ಗಡ್ಡ ಎಲ್ಲ ಶೇವ್ ಮಾಡ್ದೇ ತುಂಬ ಗಡ್ಡ ಎಲ್ಲ ಬೆಳೆದ್ಬಿಟ್ಟಿರುತ್ತೆ. ಅವರು ತುಂಬ ಹೇಗೆ ಕಾಣಿಸ್ತಿರ್ತಾರೆ ಅಂದರೆ ವಲ್ರಸ್ ಮಸ್ಟಶ್ ರೀತಿ ಕಾಣಿಸ್ತಾ ಇರುತ್ತೆ. ಸೊ ನರೇಟರ್ ಅದನ್ನು ನೋಡಿ ನಗ್ತಾರೆ. ಎಲ್ಲರೂ ಅಲ್ಲಿ ನಗ್ತಾರೆ. ಅವ್ರನ್ನ ಬೇವರ್ಸ್ ಅಂತ ಅವ್ರನ್ನ ಕರೀತಾ ಹೋಗ್ತಾರೆ. ಸೊ ಪೆಸೆಂಟ್ ಆಗಿರ್ಬೋದು, ಎಲ್ಲರೂ ಸಹ ಪೆಸೆಂಟ್ ಅಲ್ಲಿರುವಂಥ ಜನ ಎಲ್ಲ ಏನು ಮಾಡ್ತಾರೆ, ಅವರ ಅಪಿಯರೆನ್ಸ್ ನೋಡಿಬಿಟ್ಟು ಎಲ್ಲರೂ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಓಕೆ. ಸೊ ಎಲ್ಡರ್ಸ್ ಪ್ಯಾನಿಕ್ ಆ್ಯಂಡ್ ರೂಮರ್ಸ್. ಸೊ ಬಾರ್ಬರ್ಸ್ ಏನು ಮಾಡ್ತಾರೆ, ಬಾರ್ಬರ್ಸ್ ಬಾಯ್ಸ್ ಸ್ಟ್ರೈಕ್ ಬಿಕಮ್ ದಿ ಟಾಕ್ ಆಫ್ ಎವ್ರಿ ಹೌಸ್ ಹೋಲ್ಡ್. ಸೊ ಎಲ್ಲರ ಮನೆ ಮಾತಾಗ್ಬಿಡಿರುತ್ತೆ. ಯಾಕೆ, ಸೊ ಚಂದು ಸ್ಟ್ರೈಕ್ ಮಾಡಿರೋದ್ರಿಂದ ಸೊ ಏನು ಅಪ್ಪರ್ ಕ್ಯಾಸ್ಟ್ ಎಲ್ಲ ಪೀಪಲ್ ಇರ್ತಾರೆ, ಅವರು ಗಡ್ಡ ಎಲ್ಲ ಬೆಳೆದ್ಬಿಟ್ಟಿದೆ, ಅವ್ರು ನೋಡೋದಕ್ಕೆ ತುಂಬ ವಿಚಿತ್ರವಾಗಿ ಕಾಣ್ತಾ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ಮತ್ತು ಅಲ್ಲಿರುವಂಥ ಎಲ್ಡರ್ಸ್ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಇರ್ತಾರೆ, ಅವ್ರ ವೈಫ್ಸ್ ಏನಿರ್ತಾರೆ ಅವರು ಸಹ ಅವ್ರ ಹಸ್ಬೆಂಡ್ಸನ್ನ ಗಡ್ಡ ಬೆಳೆದಿರೋದು ನೋಡಿ ಅವರು ಸಹ ಎಲ್ಲರೂ ನಗ್ತಾ ಇರ್ತಾರೆ. ಸೊ ಇಲ್ಲಿ ಫಸ್ಟಿಗೆ ಬೈಸಿಕಲ್ ಕಲಿಬೇಕಾದ್ರೆ ಚಂದುನ ನೋಡಿ ನಕ್ಕಿದ್ರು ಅವರು. ಇವಾಗ ಚಂದು ಅವರನ್ನು ನೋಡಿ ನಗ್ತಾ ಇರೋದು ನೋಡ್ಬೋದು. ಸೊ ನೆಕ್ಸ್ಟು ಚಂದು ತುಂಬ ಸಕ್ಸಸ್ಸನ್ನು ಪಡಿತಾ ಇರ್ತಾನೆ. ಚಂದು ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ. ಒಂದು ಟೌನಲ್ಲಿ ಚೆನ್ನಾಗಿ ಮನಿನ ಸೇವ್ ಮಾಡ್ತಿರ್ತಾನೆ, ಚೆನ್ನಾಗಿ ದುಡ್ಡನ್ನು ಮಾಡ್ತಿರ್ತಾನೆ, ಹೊಸ ಟೂಲ್ಸನ್ನು ಪರ್ಚೇಸ್ ಮಾಡ್ತಾ ಇರ್ತಾನೆ, ಹೊಸ ಬಟ್ಟೆಗಳನ್ನು ತೊಗೊಳ್ತಾ ಇರ್ತಾನೆ. ಸೊ ಅವ್ನು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಕಂಡೀಷನ್ ಆಗ್ತಾ ಇರುತ್ತೆ. ಸೊ ವಿಲೇಜರ್ಸ್ ಇದನ್ನೆಲ್ಲ ನೋಡಿಬಿಟ್ಟು ಅವನನ್ನು ಹೆದರ್ಸೋದಕ್ಕೆ ಬರ್ತಾರೆ. ಅಂದರೆ ಚಂದುಗೆ ಜೈಲಿಗೆ ಹಾಕಿಬಿಡ್ತೀನಿ, ಅವನು ನಮ್ಮ ವಿಲೇಜಲ್ಲಿ ಹಳ್ಳಿಯಲ್ಲಿರುವಂಥ ಶಾಂತಿ ಅಂದರೆ ಪೀಸನ್ನು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಅವನನ್ನು ಹೆದರ್ಸೋಕ್ಕೆ ಬರ್ತಾರೆ. ಆದರೆ ಅವ್ರ ಮದರು ತುಂಬ ಧೈರ್ಯದಿಂದ ಅವರನ್ನು ಫೇಸ್ ಮಾಡ್ತಾಳೆ ಮತ್ತು ಮಗನ್ನ ಅವಳು ಸಪೋರ್ಟ್ ಮಾಡ್ತಾಳೆ. ಸೊ ಇದ್ರ ಮಧ್ಯಾಹ್ನ ಏನು ಮಾಡ್ತಾರೆ ಅಂದರೆ, ಅಲ್ಲಿರುವಂಥ ಎಲ್ಡರ್ಸ್ ಅಪ್ಪರ್ ಕ್ಯಾಸ್ಟ್ ಅವ್ರು ಏನಿರ್ತಾರೆ ಅವ್ರೇನು ಮಾಡ್ತಾರೆ, ಒಂದು ಹೈಯರ್ ಮಾಡ್ತಾರೆ. ಸೊ ಬೇರೆ ಊರಿಂದ ಒಂದು ಬಾರ್ಬರನ್ನು ಕರೆಸ್ತಾರೆ. ಸೊ ಯಾವ ವಿಲೇಜಿಂದ ಅಂತ ಹೇಳಿದ್ರೆ ವರ್ಕಾ ವಿಲೇಜಿಂದ ಒಬ್ಬ ಬಾರ್ಬರ್ನ ಕರೀತಾರೆ. ಆದರೆ ಅವನು ಹೈಯರ್ ಪೇನ ಕೇಳ್ತಾನೆ, ಅಂದರೆ ಅವನು ತುಂಬ ಜಾಸ್ತಿ ದುಡ್ಡನ್ನು ಕೇಳ್ತಾ ಇರ್ತಾನೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಚಂದ್ರು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತಾನೆ, ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ, ಸೊ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಅವನು ಕಾಂಟ್ಯಾಕ್ಟ್ ಮಾಡ್ತಾನೆ. ಅವ್ನ ಕಸಿನ್ ಇರ್ತಾನೆ, ಧುನ್ನು ಅಂತ ಒಂದು ಕಸಿನ್ ಇರ್ತಾನೆ, ಮತ್ತು ಬೇರೆ ಬಾರ್ಬರ್ಸ್ ಇರ್ತಾರೆ. ಅವ್ರನ್ನ 7 ಮೈಲ್ಸ್ ಅಷ್ಟು ದೂರದಲ್ಲಿ ಎಲ್ಲ ಇರುವಂತಹ ಬಾರ್ಬರ್ಸನ್ನ ಅವನು ಮೀಟ್ ಮಾಡ್ತಾನೆ. ಸೊ ಫಾರ್ಮಿಂಗ್ ದ ಯೂನಿಯನ್, ಓಕೆ, ಒಂದು ಯೂನಿಯನ್ನ ಫಾರ್ಮ್ ಮಾಡ್ತಾನೆ ಅವನು. ಎಲ್ಲರಿಗೂ ಕನ್ವಿನ್ಸ್ ಮಾಡ್ತಾನೆ, ಚಂದು ಕನ್ವಿನ್ಸ್ ಮಾಡ್ತಾನೆ. ಅವ್ರ ಹತ್ರ ಎಲ್ಲರ ಹತ್ರನೂ ಮಾತಾಡ್ತಾನೆ. ಲೋಕಲ್ ಬಾರ್ಬರ್ಸನ್ನ ಹೇಳ್ತಾನೆ, ಸ್ಟಾಪ್ ಟ್ರಾವೆಲಿಂಗ್ ಟು ದಿ ಹೌಸಸ್ ಆಫ್ ದಿ ಮಾಸ್ಟರ್ಸ್, ಅಂದರೆ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಮನೆಗಳಿಗೆ ಹೋಗ್ಬಿಟ್ಟು ಶೇವ್ ಮಾಡೋದನ್ನು ನಿಲ್ಲಿಸಿ, ನಾವೆಲ್ಲರೂ ಒಂದಾಗಬೇಕು, ಯುನೈಟ್ ಆಗಬೇಕು ಅಂತ ಅವ್ರಿಗೆ ಕೇಳ್ಕೊತಾನೆ. ಸೊ ಫೈನಲಿ ಎಲ್ಲರೂ ಬಾರ್ಬರ್ಸ್ ಎಲ್ಲ ಸೇರಿಬಿಟ್ಟು ಅವರು ಒಂದು ಶೇವಿಂಗ್ ಸ್ಯಾಲೂನನ್ನು ಎಕ್ಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಕ್ಕೆ ನೇಮು ಸಹ ಅವರು ಇಡ್ತಾರೆ. ಅದು ಒಂದು ಸೆಂಟ್ರಲ್ ಕೋಆಪರೇಟಿವ್ ಶಾಪ್ ಆಗಿರುತ್ತೆ. ಸೊ ಹೆಡ್ ಆಫ್ ದಿ ಬಜಾರ್ ಮಧ್ಯದಲ್ಲಿರುವಂಥ ಒಂದು ಸೆಂಟ್ರಲ್ ಕೋಆಪರೇಟಿವ್ ಶಾಪ್ ಆಗಿರುತ್ತೆ. ಅದಕ್ಕೆ ಅವರು ಹೆಸರನ್ನ ಇಡ್ತಾರೆ, ರಾಜ್ಕೋಟ್ ಡಿಸ್ಟ್ರಿಕ್ಟ್ ಬಾರ್ಬರ್ ಬ್ರದರ್ಸ್ ಹೇರ್ ಡ್ರೆಸ್ಸಿಂಗ್ ಆ್ಯಂಡ್ ಶೇವಿಂಗ್ ಸಲೂನ್ ಅಂತ ಅದನ್ನು ಒಂದು ಹೆಸರನ್ನು ಇಡ್ತಾರೆ ಅವರು. ಸೊ ಫೈನಲಿ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಪರ್ಮನೆಂಟ್ ಸೋಷಿಯಲ್ ಚೇಂಜ್ ಆಗುತ್ತೆ ಸಮಾಜದಲ್ಲಿ. ಸೊ ಏನು ಮಾಡುತ್ತೆ, ಫೋರ್ಸ್ ಮಾಡುತ್ತೆ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಎಲ್ಲರೂ, ಲ್ಯಾಂಡ್ ಲಾರ್ಡ್ಸ್ ಎಲ್ಲರೂ ಸಹ ಟ್ರಾವೆಲ್ ಮಾಡಿ ಆ ಶಾಪಿಗೆ ಬರಬೇಕಾಗುತ್ತೆ, ಶೇವಿಂಗ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ಓಕೆ. ಸೊ ಇದು ಒಂದು ಟ್ರೇಡ್ ಯೂನಿಯನ್ ಆಗಿ ಒಂದು ಆರ್ಗನೈಸೇಷನ್ ಆಗುತ್ತೆ. ಅವ್ರು ಬಾರ್ಬರ್ಸ್ ಏನಿರ್ತಾರೆ ಎಲ್ಲರದು ಒಂದು ಟ್ರೇಡ್ ಯೂನಿಯನ್ ಆಗಿ ಆರ್ಗನೈಸ್ ಆಗುತ್ತೆ. ಸೊ ಎಲ್ಲರೂ ಸೇರಿಬಿಟ್ಟು ಒಂದು ಚೇಂಜಸ್ಸನ್ನು ಅವರು ಸಮಾಜದಲ್ಲಿ ತರ್ತಾ ಹೋಗ್ತಾರೆ. ಸೊ ಚಂದು ಫೈನಲಿ ಒಂದು ಸ್ಟ್ರೈಕ್ ಮಾಡಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಒಂದು ಚೇಂಜನ್ನು ಅವನು ಸಮಾಜದಲ್ಲಿ ತರ್ತಾನೆ. ಸೊ ನಾವು ಕನ್ಕ್ಲೂಷನಲ್ಲಿ ನೋಡ್ಬೋದು, ಒಂದು ಬಾರ್ಬರ್ಸ್ ಟ್ರೇಡ್ ಯೂನಿಯನ್ ಅನ್ನೋದಿದೆ, ಒಂದು ಪವರ್ಫುಲ್ ಸ್ಟೋರಿ ಅಂತ ಹೇಳ್ಬೋದು. ಯಾವ ರೀತಿ ಕರೇಜು, ಇಂಟೆಲಿಜೆನ್ಸು, ಯೂನಿಟಿಯಿಂದ ಒಂದು ಸಮಾಜದಲ್ಲಿ
ಚೇಂಜ್ ತರ್ಬೋದು ಮತ್ತು ಸಮಾಜದಲ್ಲಿ ನಡೆಯುವಂಥ ಇನ್ಜಸ್ಟಿಸ್ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಬೋದು ಅನ್ನೋದು ಚಂದು ಕ್ಯಾರೆಕ್ಟರಿಂದ ನಾವು ನೋಡ್ಬೋದು. ಸೊ ಮುಲುಕ್ರಾಜ್ ಆನಂದ್ ಅವರು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಪ್ರತಿಯೊಂದು ಪ್ರೊಫೆಷನ್ ಏನಿರುತ್ತೆ, ವೃತ್ತಿ ಇರುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಇರಬೇಕು, ಗೌರವನ ಕೊಡಬೇಕು ಮತ್ತು ಅದನ್ನು ಪೀಪಲ್ ಎಲ್ಲರೂ ಅದನ್ನು ವ್ಯಾಲ್ಯೂ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅವರು ಕ್ಯಾಸ್ಟ್ ಮೇಲೆ ಜಡ್ಜ್ ಮಾಡಬಾರ್ದು, ಅವ್ರ ಎಬಿಲಿಟಿ ನೋಡಬೇಕಾಗುತ್ತೆ ಅಂತ ಇಲ್ಲಿ ತುಂಬ ಚೆನ್ನಾಗಿ ರೈಟರ್ ಅವರು ಈ ಸ್ಟೋರಿ ಮೂಲಕ ಹೇಳಿದ್ದಾರೆ. ಸೊ ಮೇಜರ್ ಥೀಮ್ಸ್ ಅಂತ ನೋಡಿದರೆ ಈ ಸ್ಟೋರಿಯಲ್ಲಿ ಡಿಗ್ನಿಟಿ ಆಫ್ ಲೇಬರ್, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಈಕ್ವಾಲಿಟಿ ಮತ್ತು ಸೋಷಿಯಲ್ ರಿಫಾರ್ಮ್, ಯೂನಿಟಿ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಷನ್, ಫ್ರೀಡಮ್ ಆ್ಯಂಡ್ ಆಪ್ರೇಷನ್ ಅನ್ನುವಂಥದ್ದು ಮೇಜರ್ ಥೀಮ್ಸ್ ಆಗಿದೆ ಈ ಸ್ಟೋರಿನಲ್ಲಿ.